ಜಪಾನಲ್ಲಿ ಬೆಕ್ಕುಗಳನ್ನ ಅದೃಷ್ಟದ ಸಂಕೇತ ಅಂತ ಹೇಳಿ ನಂಬ್ತಾರೆ. ನಾನಿವತ್ತು ಬಂದಿರೋ ದೇವಸ್ಥಾನದ ಹೆಸರು ಗೋತುಕೋಜಿ ಟೆಂಪಲ್ ಅಂತ ಹೇಳಿ ಕ್ಯಾಟ್ ಟೆಂಪಲ್ ಅಂತಲೇ ಪ್ರಸಿದ್ಧಿಯಾಗಿದೆ. ಇಲ್ಲಿ ಶೋಫುಕುದೇನ್ ಅನ್ನೋ ದೇವರನ್ನ ಪೂಜಿಸ್ತಾರೆ. ಪ್ರಪಂಚದಾದ್ಯಂತ ಫೇಮಸ್ ಆಗಿರೋ ಬೆಕಾನಿಂಗ್ ಕ್ಯಾಟ್ ಮನೇಕಿ ನೆಕ್ಕೋ ಅಥವಾ ಲಕ್ಕಿ ಕ್ಯಾಟ್ ನ ಮೂಲ ಬಂದು ಈ ದೇವಸ್ಥಾನವಾಗಿರುತ್ತೆ. ಜಪಾನ್ನಲ್ಲಿ ಯೂಶಲಿ ವ್ಯಾಪಾರ ಮಾಡೋ ಜಾಗದಲ್ಲಿ ಶಾಪ್ಸು, ರೆಸ್ಟೋರೆಂಟ್ಸು, ಮನೆಗಳ ಎಂಟ್ರೆನ್ಸ್ ಅಲ್ಲಿ ಈ ಬೆಕ್ಕಿನ ಐಡಲ್ ಗಳನ್ನ ಇಟ್ಟಿರ್ತಾರೆ. ಈ ಬೆಕ್ಕು ಅದೃಷ್ಟ, ಸಂಪತ್ತು, ಸಮೃದ್ಧಿ, ಸಂತೋಷವನ್ನ ತರತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿರುತ್ತೆ. ಈ ದೇವಸ್ಥಾನಕ್ಕೆ ಬರೋರು ಈ ಬೆಕ್ಕಿನ ಮೂರ್ತಿಯನ್ನ ಕೊಂಡ್ಕೊಂಡು ಪ್ರಾರ್ಥನೆ ಮಾಡಿ ಇಲ್ಲೇ ಇಟ್ಟು ಹೋಗ್ತಾರೆ. ಕೆಲವರು ಮನೆಗೂ ಕೂಡ ತಗೊಂಡು ಹೋಗ್ತಾರೆ. ನೀವಿಲ್ಲಿ ಗಮನ ಮಾಡಬಹುದು, ಈ ಬೆಕ್ಕು ತನ್ನ ಬಲಗೈಯನ್ನ ಎತ್ತಿದೆ. ಇದು ಅದೃಷ್ಟ, ಸಂಪತ್ತಿನ ಸಂಕೇತವಾದ್ರೆ ಎಡಗೈ ಎತ್ತಿರೋ ಬೆಕ್ಕು ಗ್ರಾಹಕರನ್ನ ವ್ಯಾಪಾರಕ್ಕೆ ಸೆಳೆಯೋ ಸಂಕೇತ ಅಂತ ಹೇಳ್ತಾರೆ. ಎರಡೂ ಕೈ ಎತ್ತಿರೋ ಬೆಕ್ಕಿನ ಮೂರ್ತಿ ಕೂಡ ಸಿಗತ್ತಂತೆ, ಆದ್ರೆ ಅದು ಅನ್ಲಕ್ಕಿ ಅಂತ ಹೇಳಿ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಜಾಪನೀಸ್ ಕಲ್ಚರ್ ಅಲ್ಲಿ ಬೆಕ್ಕುಗಳಿಗೆ ತುಂಬಾನೇ ಮಹತ್ವ ಇದೆ. ಮೇನ್ಲಿ ಮನೇಕಿ ನೆಕ್ಕೋ ಬೆಕ್ಕುಗಳಿಗೆ ಸೆಪ್ಟೆಂಬರ್ 29 ಮನೇಕಿ ನೆಕ್ಕೋ ಡೇ ಅಂತಲೇ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಫೆಬ್ರವರಿ 22 ಕ್ಯಾಟ್ ಡೇ ಅಂತ ಹೇಳಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ದೇವಸ್ಥಾನ ಟೋಕಿಯೋಗೆ ತುಂಬಾನೇ ಹತ್ರ ಇದೆ. ಸೊ ನೀವು ಜಪಾನ್ಗೆ ಬಂದಾಗ ಈ ಗೋತುಕೋಜಿ ಟೆಂಪಲ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.